ಹಾಯ್, ಹಲೋ, ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೇನಪ್ಪ ಅಂದರೆ ಒಂದು ಹೊಸ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಇದು ಯಾವುದೇ ಥರ ನಿಮ್ಗೆ ಏನಪ್ಪ ಅಂದರೆ ಎಕ್ಸಾಮ್ ಕಂಡಕ್ಟ್ ಮಾಡೋದಿಲ್ಲ. ನೀವೇನಪ್ಪ ಅಂದರೆ ಅಪ್ಲಿಕೇಶನ್ ಮುಖಾಂತರ ನೀವೇನಪ್ಪ ಅಂದರೆ ಸೆಲೆಕ್ಷನ್ ಪ್ರೊಸೆಸ್ ಇಲ್ಲಿ ನಡೀತಾ ಹೋಗುತ್ತೆ. ಓಕೆ. ಈಗ ಏನು ಮಾಡೋಣಪ್ಪ ಅಂದರೆ ಯಾವುದಪ್ಪ ಜಾಬ್ ಅಂದರೆ ರಾಮನ್ ಸಂಶೋಧನಾ ಸಂಸ್ಥೆ RRI ಅಂತ ಕರೀತಾರೆ. ಓಕೆನಾ. ಈ ನೇಮಕಾತಿ 2020 ನಿಮಗೆ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಓಕೆನಾ. ಈ ಎಕ್ಸಾಮ್ ಈ ಜಾಬ್ಗೆ ಯಾವುದೇ ಥರ ನಿಮಗೆ ಎಕ್ಸಾಮ್ ಇರೋದಿಲ್ಲ. ಓಕೆನಾ. ಕಂಪ್ಲೀಟ್ ಆಗಿ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಈ ಜಾಬಲ್ಲಿ ಏನೇನು ಎಲಿಜಿಬಿಲಿಟಿ ಇರುತ್ತೆ ಏನಿಲ್ಲ ಅಂತಾನು ಕಂಪ್ಲೀಟ್ ಆಗಿ ಈಗ ನೋಡ್ತಾ ಹೋಗೋಣ. ಓಕೆನಾ. ಮೊದಲನೇದಾಗಿ ಬಂದ್ಬಿಟ್ಟು ಏನಪ್ಪ ಅಂದರೆ ರಾಮನ್ ರಿಸರ್ಚ್ ಇನ್ಸ್ಟಿಟ್ಯೂಷನ್ ಬೆಂಗಳೂರಿನಲ್ಲಿರುವ ಒಂದು ಪ್ರತಿಷ್ಠಿತ ವಿಜ್ಞಾನ ಸಂಶೋಧನಾ ಕೇಂದ್ರವಾಗಿದೆ. ಓಕೆನಾ. ಈ ಸಂಸ್ಥೆಯನ್ನು ನೋಬೆಲ್ ಪುರಸ್ಕೃತರಾದ ವಿಜ್ಞಾನಿ ಸರ್ CV ರಾಮನ್ ಅವರು ಏನಪ್ಪ ನಿರ್ಮಾಣ ಮಾಡಿದ್ದಾರೆ. ಓಕೆನಾ. ಇಲ್ಲಿ ಭೌತಶಾಸ್ತ್ರ, ಖಗೋಳಶಾಸ್ತ್ರ ಮತ್ತು ಜೀವಶಾಸ್ತ್ರ ಏನಪ್ಪ ಕ್ಷೇತ್ರದಲ್ಲಿ ಸಂಶೋಧನೆ ನಡೀತದೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಈಗ ಈ ಜಾಬಿನ ಅಪ್ಲೈ ಮಾಡಕಪ್ಪ ಅಂದ್ರೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಹೆಂಗೆ ನಾವು ಅಪ್ಲೈ ಮಾಡಕ್ಕಂತಂದು ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನೋಡ್ತಾ ಹೋಗೋಣ. ಓಕೆನಾ. ಮೊದಲನೇ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ವಿವರ ನೋಡ್ತಾ ಹೋಗೋಣ. ಓಕೆನಾ. ಹುದ್ದೆಗಳ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಹುದ್ದೆಗಳ ವಿವರ ಬಂದ್ಬಿಟ್ಟು ನೆಕ್ಸ್ಟ್ 1 ಸೆಕೆಂಡ್. ಓಕೆ. ಹುದ್ದೆಗಳ ವಿವರ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಸಂಸ್ಥೆ ಹೆಸರು ಬಂದ್ಬಿಟ್ಟು ರಾಮನ್ ಸಂಶೋಧನಾ ಸಂಸ್ಥೆ ಆಗಿರುತ್ತೆ. ಓಕೆನಾ. ಹುದ್ದೆಗಳ ಹೆಸರು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ರಿಸರ್ಚ್ ಅಸಿಸ್ಟೆಂಟ್ ಏನಪ್ಪಾ ನನಗೆ ಹುದ್ದೆಗಳು ಇಲ್ಲಿ ಕರೆದಿರ್ತಾರೆ. ಓಕೆನಾ. ಇದು ಉದ್ಯೋಗ ಸ್ಥಳ ಬಂದ್ಬಿಟ್ಟು ಎಲ್ಲಪ್ಪ ಅಂದ್ರೆ ಇದು ಕರ್ನಾಟಕದಲ್ಲಿ ಏನಪ್ಪಾ ಒಂದು ಉದ್ಯೋಗ ಸ್ಥಳ ಆಗಿರುತ್ತೆ. ಓಕೆನಾ. ಆರಾಮಾಗಿ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆ. ಆಮೇಲೆ ಅಪ್ಲಿಕೇಶನ್ ಫೀಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಯಾವುದೇ ತರ ಇಲ್ಲಿ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಫ್ರೀಯಾಗಿ ನೀವು ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಅದಾದ್ಮೇಲೆ ಪರೀಕ್ಷೆ ಕೂಡ ಯಾವುದೇ ತರ ನಿಮಗೆ ಪರೀಕ್ಷೆ ಕೂಡ ಇರೋದಿಲ್ಲ. ಓಕೆನಾ. ಯಾವುದೇ ತರ ಅಪ್ಲಿಕೇಶನ್ ಫೀಸ್ ಇರೋದಿಲ್ಲ. ಹಾಗೆ ನಿಮ್ಗೆ ಯಾವುದೇ ತರ ಇಲ್ಲಿ ಲಿಖಿತ ಪರೀಕ್ಷೆ ಕೂಡ ಇಲ್ಲಿ ಇರೋದಿಲ್ಲ ಅಂತ ಇಲ್ಲಿ ಕಂಪ್ಲೀಟ್ ಆಗಿ ಹೇಳಿದ್ದಾರೆ. ಓಕೆನಾ. ಅದಾದ್ಮೇಲೆ ನಿಮ್ಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನಾಗಿರಕಪ್ಪ ಈ ಜಾಬ್ಗೆ ನಾವು ಅಪ್ಲೈ ಮಾಡ್ಬೇಕಪ್ಪ ಅಂದ್ರೆ ಏನಪ್ಪಾ ಅಂದ್ರೆ ನೀವು ಇಲ್ಲಿ MSc ಮಾಡಿದ್ರೆ ಅಪ್ಲೈ ಮಾಡ್ಬೋದು, BE BTech ಮಾಡಿದ್ರೆ ಅಪ್ಲೈ ಮಾಡ್ಬೋದು, ಹಾಗೆ ಎನಿ ಪದವಿ ಮಾಡಿದ್ರೆ ನೀವು ಅಪ್ಲೈ ಮಾಡೋದು. ಓಕೆನಾ. ನೀವು MSc ಮಾಡಿದ್ರೆ ಅಪ್ಲೈ ಮಾಡ್ಬೋದು, BTech BE ಮಾಡಿದ್ರೆ ಅಪ್ಲೈ ಮಾಡೋದು, BA BSc ಯಾವುದೇ ಒಂದು ಡಿಗ್ರಿ ಪದವಿಯನ್ನು ಪಡೆದರೂ ಕೂಡ ಈ ಜಾಬ್ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಇಂಥ ಡಿಗ್ರಿ ಬೇಕಂತ ಇಲ್ಲಿ ಕಂಡೀಷನ್ ಅವರು ಇಲ್ಲಿ ಕೊಟ್ಟಿಲ್ಲ. ಓಕೆನಾ. ಅದಾದ್ಮೇಲೆ ಏನಪ್ಪಾ ಅಂದ್ರೆ ವಿಷಯ ಸಾಮಾನ್ಯವಾಗಿ ಭೌತಶಾಸ್ತ್ರ, ರಾಸಾಯನಿಕ ಶಾಸ್ತ್ರ, ಬಯಾಲಜಿ ಸಂಬಂಧಿಸಿದಂಥ ವಿಷಯಗಳಲ್ಲಿ ಪದವಿ ಪಡೆದರೆ ಆದ್ಯತೆ ಜಾಸ್ತಿ ಇರುತ್ತೆ. ಇಂಥ ಕೋರ್ಸ್ ಮೇಲೆ ಏನಪ್ಪ ಡಿಗ್ರಿ ಮಾಡಿದರೆ ನಿಮ್ಮದು ಕ್ವಾಲಿಫಿಕೇಶನ್ ಆಗೋದು ಜಾಸ್ತಿ ಇಲ್ಲಿರುತ್ತೆ ಅಂತ ನಾವು ಇಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ. ಅದಾದ್ಮೇಲೆ ಏಜ್ ಲಿಮಿಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಎಲ್ಲ ಅಭ್ಯರ್ಥಿಗಳಿಗೆ ಏನಪ್ಪ 35 ವರ್ಷಗಳ ಒಳಗಿರೋ ಎಲ್ಲರ ಕೂಡ ಈ ಜಾಬಿಗೆ ನೀವು ಅಪ್ಲೈ ಮಾಡ್ಬೋದು. ಓಕೆನಾ. ಡಿಗ್ರಿ ಕಂಪ್ಲೀಟ್ ಮಾಡಿದ್ರೆ ನೀವು ಅಪ್ಲೈ ಮಾಡ್ಬೋದು. ಹಾಗೆ 35 ವರ್ಷಗಳಿರುವ ಎಲ್ಲ ವಿದ್ಯಾರ್ಥಿಗಳು ಇಲ್ಲಿ ಅಪ್ಲಿಕೇಶನ್ಗೆ ಅಪ್ಲೈ ಮಾಡ್ಬೋದು. ಓಕೆನಾ. ಇಲ್ಲಿ ಎಲಿಜಿಬಿಲಿಟಿ ಇರ್ತೀರ. ಓಕೆನಾ. ಅದಾದ್ಮೇಲೆ ಏನಪ್ಪ ಅಂದರೆ ವಯಸ್ಸಿನ ಲೆಕ್ಕಾಚಾರ ಬಂದ್ಬಿಟ್ಟು ಏನಪ್ಪ ಅಂದ್ರೆ 2026 ಏಪ್ರಿಲ್ 2ರಂದು ನಿಮ್ಮ ವಯಸ್ಸು 33 ಮುಗಿರಬಾರ್ದು. ಅಂದರೆ ಏನಪ್ಪಾ ಅಂದ್ರೆ 2026 ಇದೇ ವರ್ಷದಲ್ಲಿ ಏಪ್ರಿಲ್ ತಿಂಗಳು 7ನೇ ತಾರೀಕುವರೆಗಿನ 35 ವರ್ಷ ಇರಬಾರ್ದು. ಓಕೆನಾ. ನಿಮಗೆ 35 ವರ್ಷ ಅಪ್ಲೈ ಮಾಡ್ಬೋದು. ಅಂದರೆ ಏಪ್ರಿಲ್ 2ರ ಒಳಗೆ ನಿಮ್ಗೆ ಏನಪ್ಪಾ ಅಂದ್ರೆ 35 ವರ್ಷ ಇಲ್ಲಿ ಆಗಿರ್ಬೇಕಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಓಕೆನಾ. ಅದಾದ್ಮೇಲೆ ಸ್ಯಾಲ್ರಿ ಎಷ್ಟು ಕೊಡ್ತಾರಪ್ಪ ಈ ಜಾಬ್ ನೋಡೋದಾದ್ರೆ ನಿಮಗೇನು ಸೆಲೆಕ್ಷನ್ ಆದ ಈ ಜಾಬ್ಗೆ ಏನಪ್ಪಾ ಅಂದ್ರೆ 31,000 ರೂಪಾಯಿ ಏನಪ್ಪಾ ಅಂದ್ರೆ ಇಲ್ಲಿ ನಿಮಗೆ ಸ್ಯಾಲ್ರಿ ಕೊಡ್ತಾರೆ ಅಂತ ಇಲ್ಲಿ ನಾವಿಲ್ಲಿ ನೋಡ್ತಾ ಹೋಗ್ಬೋದು. ಓಕೆನಾ. ಅದು ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದರೆ ಯಾವ ಥರ ಆಯ್ಕೆ ಮಾಡ್ತಾರಪ್ಪ, ಸೆಲೆಕ್ಷನ್ ಪ್ರೊಸೆಸ್ ಹೆಂಗಿರುತ್ತೆ ಈ ಜಾಬಿಗೆ ನಾನು ಹೋದ್ರೆ ಯಾವ ಥರ ಆಯ್ಕೆ ಮಾಡ್ತಾರಪ್ಪ ನೋಡೋದಾದ್ರೆ ಮೊದಲನೇದು ಬಂದ್ಬಿಟ್ಟು ಏನಪ್ಪಾ ಅಂದರೆ ಈ ವಿದ್ಯೆಗಳಿಗೆ ಆಯ್ಕೆ ಆಗಲು ಕೇವಲ ಒಂದೇ ಹಂತ ಅಂತ ಇರುತ್ತೆ. ಓಕೆನಾ. ಯಾವುದಪ್ಪ ಅಂದರೆ ಸಂದರ್ಶನ. ಅಂದರೆ ನಿಮಗೆ ಈ ಜಾಬಿಗೆ ಅಪ್ಲಿಕೇಶನ್ ಆಗಿದ್ಮೇಲೆ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆನಾ. ಈ ಇಂಟರ್ವ್ಯೂ ಕಂಡಕ್ಟ್ ಮಾಡಿದಾಗ ನೀವೇನಾದ್ರೂ ಸೆಲೆಕ್ಷನ್ ಆದರೆ ಈ ಜಾಬಿಗೆ ನೀವು ಆರಾಮಾಗಿ ನೀವು ಹೋಗ್ಬೋದು. ಓಕೆನಾ. ಏನಪ್ಪಾ ಅಂದರೆ ಯಾವುದೇ ಥರ ಲಿಖಿತ ಪರೀಕ್ಷೆ ಕೂಡ ಇರೋದಿಲ್ಲ. ಹಾಗೆ ನಿಮ್ಮ ಶೈಕ್ಷಣಿಕ ಮತ್ತು ಅರ್ಹತೆ ಮತ್ತು ಸಂಶೋಧನಾ ಆಸಕ್ತಿ ಆಧಾರದ ಮೇಲೆ ನೇರವಾಗಿ ನಿಮಗೆ ಏನಪ್ಪಾ ನಡೆಸಲಾಗುತ್ತೆ. ಓಕೆ. ನಿಮ್ಗೆ ಏನಾದರೂ ಯಾವ ಥರ ಆಸಕ್ತಿ ಇದೆ ಅದ್ರ ಮೇಲೆ ಡಿಪೆಂಡ್ ಅಪ್ಪ ಏನಪ್ಪಾ ನಿಮಗೆ ಸೆಲೆಕ್ಷನ್ ಪ್ರೊಸೆಸ್ನ ನಡೀತಾ ಹೋಗುತ್ತೆ. ಓಕೆ. ಅದಾದ್ಮೇಲೆ ಸಂದರ್ಶನವು ಬೆಂಗಳೂರಿನ RR ಕ್ಯಾಂಪ್ನಲ್ಲಿ ಅಥವಾ ಆನ್ಲೈನ್ ವಿಡಿಯೋಗಳಲ್ಲಿ ಮೂಲಕ ನಡೆಯಬಹುದು. ಏನಪ್ಪಾ ಸೆಲೆಕ್ಷನ್ ಯಾವ ಥರ ಆಗುತ್ತಪ್ಪ ಅಂದರೆ ನೀವು ಬೆಂಗಳೂರಿನಲ್ಲಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಕಡೆಯಿಂದ ಅಲ್ಲಿ ಹೋಗಿ ಏನಪ್ಪ ಇಂಟರ್ವ್ಯೂ ಕಂಡಕ್ಟ್ ಮಾಡ್ಬೋದು. ಇಲ್ಲ ನೀವು ಆನ್ಲೈನ್ ಮುಖಾಂತರ ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ಓಕೆ. ಎರಡರಲ್ಲಿ ಒಂದು ನಿಮಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡ್ತಾರೆ. ನಿಮಗೆ ಅಪ್ಲಿಕೇಶನ್ ಆಗ್ತದೆ, ನಿಮಗೆ ಮೇಲ್ ಬರುತ್ತೆ. ಓಕೆ. ಅದ್ರ ಮುಖಾಂತರ ನಿಮಗೆ ಗೊತ್ತಾಗುತ್ತೆ. ಓಕೆ. ಅದಾದಮೇಲೆ ಈ ಅಪ್ಲಿಕೇಶನ್ ಹೋಗೋಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕಪ್ಪ ನೋಡೋದಾದ್ರೆ ಮೊದಲು ಬಂದ್ಬಿಟ್ಟು ಏನಪ್ಪಾ ಅಂದರೆ ನೀವು ಏನಪ್ಪ ನಿಮ್ಮದು ಈ ರಿಸ್ಯೂಮ್ನ ಅಪ್ಲೋಡ್ ಮಾಡಲೇಬೇಕು. ಕಂಪಲ್ಸರಿ ಏನಪ್ಪ ಅಂದರೆ ಯಾವುದೇ ಥರ ಎಕ್ಸಾಮ್ ಇಲ್ಲೋ ಕಾರಣ ನಿಮಗೆ ಕಂಪಲ್ಸರಿ ಏನಪ್ಪ ರಿಸ್ಯೂಮ್ ಅಪ್ಲೋಡ್ ಮಾಡಲೇಬೇಕು. ಒಂದು ಎರಡನೇ ಬಂದ್ಬಿಟ್ಟು ಶೈಕ್ಷಣಿಕ ಪ್ರಮಾಣ ಪತ್ರ ಅಂದರೆ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಮಾಡಿರ್ತಾರೋ ಅದನ್ನ ಕಾನ್ವೊಕೇಶನ್ ಏನೋ ಸರ್ಟಿಫಿಕೇಟ್ ನೀವು ಅಪ್ಲೋಡ್ ಮಾಡಲೇಬೇಕು. ಅದಾದ್ಮೇಲೆ ನಿಮ್ದು ಯಾವ್ದಾದ್ರು ಒಂದು ಆಧಾರ್ ಕಾರ್ಡ್ ಏನಪ್ಪ ಗುರುತಿನ ಚೀಟಿ ಒಂದು ಅಪ್ಲೋಡ್ ಮಾಡಲೇಬೇಕು.
ಅದಾದಮೇಲೆ ಇತ್ತೀಚಿನ ಅಂದರೆ ರೀಸೆಂಟು 6 ಮಂತ್ಸ್ ಲೇಟರ್ ಏನೋ ಫೋಟೋ ತಗೊಂಡಿರ್ತಲ್ಲ ಅದನ್ನು ಕೂಡ ನೀವು ಇಲ್ಲಿ ಅಪ್ಲೈ ಮಾಡಲೇಬೇಕಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಅವರು ಕೂಡ ಇಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಓಕೆ, ಅದಾದಮೇಲೆ ಪ್ರಕಟ ಸಂತೋಷ ಪ್ರಬಂಧ ಇಲ್ಲಿ ಇದು ನಿಮ್ಮ ಆಯ್ಕೆ ಸಾಧ್ಯತೆ ಏನಪ್ಪ ಅಂದರೆ ಇವನ್ನೆಲ್ಲ ಕಂಪಲ್ಸರಿ ನೀವು ಅಪ್ಲೈ ಮಾಡಲೇಬೇಕಂತ ಇಲ್ಲಿ ಅವರು ತಿಳಿಸಿಕೊಟ್ಟಿದ್ದಾರೆ. ಓಕೆನಾ, ಏನಪ್ಪ ನಿಮ್ಮ ರಿಸ್ಯೂಮ್ ಕ್ರಿಯೇಟ್ ಮಾಡ್ಲಿಕ್ಕಂದ್ರೆ ನಮ್ಗೆ ಕಮೆಂಟ್ ಮಾಡಿ ಯಾವುದೇ ರಿಸ್ಯೂಮ್ ಕ್ರಿಯೇಟ್ ಮಾಡೋಕ್ಕಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ತಿಳಿಸಿ ಕೊಡ್ತೇನೆ. ಓಕೆನಾ, ಹಾಗಾಗಿ ನಿಮಗೇನು ಅಪ್ಲಿಕೇಶನ್ ಆಗಿ ಗೊತ್ತಿಲ್ಲಪ್ಪ ಅಂದರೆ ನನಗೆ ಕಾಂಟ್ಯಾಕ್ಟ್ ಮಾಡಿ, ನಾನು ಯಾವ ಥರ ಅಪ್ಲಿಕೇಶನ್ ಆಗಬೇಕಂತ ನಿಮಗೆ ಕೂಡ ತಿಳಿಸಿಕೊಡ್ತೀನಿ. ಹಾಗೆ ನಿಮ್ಮ ಅಪ್ಲಿಕೇಶನ್ ಕೂಡ ನಾನು ಕೂಡ ಹಾಕಿ ಇಲ್ಲಿ ಕೊಡ್ತೀನಿ. ಓಕೆನಾ, ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ಯಾವ ಥರ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಲಿಕೇಶನ್ ಲಿಂಕ್ ಕೊಟ್ಟಿರ್ತೀನಿ. ಅದನ್ನು ಕ್ಲಿಕ್ ಮಾಡಿ ನೀವು ಫಸ್ಟ್ ರಿಜಿಸ್ಟರ್ ಆಗಿಲ್ಲ ನಮ್ಮದು ರಿಜಿಸ್ಟರ್ ಆಗಬೇಕು. ಅದಾದಮೇಲೆ ಆಮೇಲೆ ಲಾಗಿನ್ ಆಗಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ, ಫೋಟೋ ಸಿಗ್ನೇಚರ್ ಅಪ್ಲೋಡ್ ಮಾಡಿ, ಹಾಗೆ ನಿಮ್ಮ ಡಾಕ್ಯುಮೆಂಟ್ನೆಲ್ಲ ಅಪ್ಲೋಡ್ ಮಾಡಿ, ಹಾಗೆ ರಿಸ್ಯೂಮ್ ಕೂಡ ಅಪ್ಲೋಡ್ ಮಾಡಿ ಸಬ್ಮಿಟ್ ಮಾಡಬೇಕು. ಓಕೆನಾ, ಇದು ಯಾವ ಥರ ನಿಮಗೆ ಅಪ್ಲೈ ಮಾಡೋಕ್ಕೆ ಗೊತ್ತಿಲ್ಲ ಅಂದರೆ ನಾನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಅಪ್ಲಿಕೇಶನನ್ನು ಹಾಗೆ ಕೊಡ್ತೀನಿ. ಓಕೆನಾ, ಇದು ಇಷ್ಟು ಡೀಟೇಲ್ ಆಗಿ ಕೊಟ್ಟಿದ್ದೀನಿ. ಓಕೆನಾ, ಯಾವ ಥರ ಅಪ್ಲೈ ಮಾಡಬೇಕು, ಈ ಅಸಿಸ್ಟೆಂಟ್ ಅಂತ ಅಲ್ಲಿ ಒಂದು ಲಿಂಕ್ ಕಾಣುತ್ತೆ, ಅಲ್ಲಿ ಲಿಂಕ್ ಮುಖಾಂತರ ಕ್ಲಿಕ್ ಮಾಡಿ ನೀವು ಅಪ್ಲೈ ಮಾಡಬೇಕು. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ರಿಸ್ಯೂಮ್ ಕೂಡ ನೀವು PDF ಒಳಗೆ ಅಪ್ಲೈ ಮಾಡಬೇಕು. ಯಾವುದೇ ಥರ ಫೋಟೋ ಒಳಗೆ ನೀವು ಅಪ್ಲೋಡ್ ಮಾಡಬಾರ್ದು. ನಿಮ್ಮ ಫೋಟೋ ಮಾತ್ರ ಫೋಟೋ ಒಳಗೆ ಅಪ್ಲೋಡ್ ಮಾಡಿ, ಸೈನ್ ಮಾತ್ರ ಫೋಟೋ ಒಳಗೆ ಅಪ್ಲೋಡ್ ಮಾಡಿ. ಆದರೆ ಡಿಗ್ರಿ ಸರ್ಟಿಫಿಕೇಟ್ ಆಗಿರಲಿ, ನಿಮ್ಮ ರಿಸ್ಯೂಮ್ ಆಗಲಿ, ಏನಾದರೂ ಕೂಡ ನಿಮ್ಮದು ಏನಪ್ಪ ಅಂದರೆ ನಿಮ್ಮದು PDF ಒಳಗೆ ನೀವು ಅಪ್ಲೋಡ್ ಮಾಡಲೇಬೇಕು. ಓಕೆನಾ, ಆಮೇಲೆ ಸಬ್ಮಿಟ್ ಮಾಡಬೇಕು. ಓಕೆ, ಸಬ್ಮಿಟ್ ಮಾಡಿ ಅದನ್ನು ಸಬ್ಮಿಟ್ ಮಾಡಿ ಅಪ್ಲಿಕೇಶನ್ ಫಾರ್ಮ್ ಬರುತ್ತಲ್ಲ ಅದನ್ನು ರೆಫರೆನ್ಸ್ ಇಟ್ಕೋಬೇಕು. ಯಾಕಪ್ಪ ಅಂದರೆ ನಿಮ್ಗೆ ಇಂಟರ್ವ್ಯೂ ಕಂಡಕ್ಟ್ ಮಾಡಿದಾಗ ಅವ್ರ ಅಪ್ಲಿಕೇಶನ್ ಫಾರ್ಮ್ ಕೇಳ್ತಾರೆ, ಅದನ್ನು ಕೊಡಲೇಬೇಕು. ಹಾಗೆ ನಿಮ್ಮ ಡಾಕ್ಯುಮೆಂಟ್ ಎಲ್ಲ ಕೇಳ್ತಾರೆ. ಓಕೆ, ಅದನ್ನು ಕೂಡ ಅವರಿಗೆ ನೀವು ಕೊಡಲೇಬೇಕಾಗುತ್ತೆ. ಹಾಗಾಗಿ ನೀವು ಅದನ್ನೆಲ್ಲ ಕರೆಕ್ಟಾಗಿ ನಿಮ್ಮ ಹತ್ರ ಡಾಕ್ಯುಮೆಂಟ್ ಎಲ್ಲ ಇಟ್ಕೋಬೇಕಾಗುತ್ತೆ. ಓಕೆನಾ, ಆಮೇಲೆ ಏನಪ್ಪ ಅಂದರೆ ಪ್ರಮುಖ ದಿನಾಂಕಗಳು ಯಾವಾಗ ನೀವು ಅಪ್ಲೈ ಮಾಡೋಕ್ಕಾಗುತ್ತೆ, ಯಾವಾಗ ಲಾಸ್ಟ್ ಡೇಟ್ ನೋಡೋದಾದರೆ ಅಪ್ಲಿಕೇಶನ್ ಅರ್ಜಿ ಪ್ರಾರಂಭ ದಿನಾಂಕ ಬಂದರು 3/3/2020 ಅಂದರೆ ಮಾರ್ಚ್ 3ನೇ ತಾರೀಕು ಆಲ್ರೆಡಿ ನಿಮ್ಮದು ಅಪ್ಲಿಕೇಶನ್ ಫಾರ್ಮ್ ಸ್ಟಾರ್ಟ್ ಆಗಿದೆ. ಓಕೆನಾ, ಹಾಗಾಗಿ ನೀವು ಬೇಗ ಅಪ್ಲೈ ಮಾಡಬೇಕು. ಅದಾದಮೇಲೆ ಲಾಸ್ಟ್ ಡೇಟ್ ಬಂದ್ಬಿಟ್ಟು ಯಾವಾಗಪ್ಪ ಅಂದರೆ ಅರ್ಜಿ ಸಲ್ಲಿಸಿದ ಕೊನೆಯ ದಿನಾಂಕ ಬಂದ್ಬಿಟ್ಟು ಏನಪ್ಪ ಅಂದರೆ ಕೊನೆಯ ದಿನಾಂಕ ಬಂದ್ಬಿಟ್ಟು 2/4/2020 ಅಂದರೆ ಏಪ್ರಿಲ್ 2ನೇ ತಾರೀಕು ನಿಮ್ಮದು ಲಾಸ್ಟ್ ಡೇಟ್ ಆಗಿರುತ್ತೆ. ಓಕೆನಾ, ಇವತ್ತು ಆಲ್ರೆಡಿ ಏನಪ್ಪ ಡೇಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ನಿಮಗೆ ಇವತ್ತು ಆಲ್ರೆಡಿ 10ನೇ ತಾರೀಕು ಆಗಿದೆ. ಇನ್ನು 10ನೇ ತಾರೀಕಾಗಿ ರಿಮೈನಿಂಗಪ್ಪ ಅಂದರೆ ನಿಮಗೆ ಇನ್ನು 18 ದಿನ ಕಾಲ ನಿಮಗೆ ಏನಪ್ಪ ಅಂದರೆ ರಿಮೈನಿಂಗ್ ಟೈಮ್ ಉಳಿದಿದ್ದು. ಓಕೆನಾ, ಹಾಗಾಗಿ ಬೇಗ ಎಲ್ಲರೂ ಅಪ್ಲೈ ಮಾಡಬೇಕು. ಓಕೆನಾ, ನಿಮ್ಗೆ ಅಪ್ಲೈ ಮಾಡೋಕ್ಕಲ್ಲ ಅಂದರೆ ನೀವು ನನ್ನ ಕಾಂಟ್ಯಾಕ್ಟ್ ಮಾಡಿ. ಓಕೆನಾ, ಅದಾದಮೇಲೆ ಸಂದರ್ಶನ ದಿನಾಂಕ ನಂತರ ನೀವು ಇಮೇಲ್ ಮುಖಾಂತರ ಏನಪ್ಪ ನಿಮಗೆ ಅಪ್ಲಿಕೇಶನ್ ಹಾಕಿರ್ತಿರಲ್ವ, ನಿಮಗೆ ಇಂಟರ್ವ್ಯೂ ಡೇಟ್ ಏನಪ್ಪ ನಿಮಗೆ ಮೇಲ್ ಬರುತ್ತೆ. ಓಕೆನಾ, ಆ ಮೇಲ್ ಬಂದಾಗ ನೀವು ಏನಪ್ಪ ಅಂದರೆ ಇಂಟರ್ವ್ಯೂ ಹೋಗಿ ಕೊಡಬೇಕಾಗುತ್ತೆ. ಓಕೆನಾ, ಅದಾದಮೇಲೆ ಏನಪ್ಪ ಅಂದರೆ ಗಮನಿಸಿ ಏನಪ್ಪ ಅಂದರೆ ಕೊನೆಯ ದಿನಾಂಕ ಮೊದಲೇ ಅರ್ಜಿ ಸಲ್ಲಿಸಿ. ಕೊನೆಯ ದಿನಾಂಕದಂದು ನಿಮ್ಮ ವೆಬ್ಸೈಟ್ ನಿಧಾನವಾಗಿ ಸಾಧ್ಯತೆ ಹೆಚ್ಚಿರುತ್ತೆ. ಏನಪ್ಪ ಅಂದರೆ ಲಾಸ್ಟ್ ಡೇಟ್ ಬರೋಕ್ಕಿಂತ ಮುಂಚೆ ನೀವು ಬೇಗ ಅಪ್ಲೈ ಮಾಡೋಕೆ. ಓಕೆನಾ, ಯಾಕಪ್ಪ ಅಂದರೆ ಲೇಟಾಗಿ ಅಪ್ಲೈ ಮಾಡಿದ್ರೆ ವೆಬ್ಸೈಟು ಹೆವಿ ಬಿಸಿ ಇರುತ್ತೆ. ಓಕೆನಾ, ಸರ್ವರ್ ಹೆವಿ ಲೋ ಇರುತ್ತೆ, ನೀವು ಅಪ್ಲಿಕೇಶನ್ ಸಬ್ಮಿಟ್ ಆಗೋದಿಲ್ಲ. ಹಾಗಾಗಿ ಇನ್ನು 18 ದಿನ ಕಾಲ ನಿಮಗೆ ಟೈಮ್ ಇದೆ. ಹಾಗಾಗಿ ಬೇಗ ಹೋಗಿ ನೀವು ಅಪ್ಲೈ ಮಾಡಬೇಕು. ಓಕೆನಾ, ಅದಾದಮೇಲೆ ಪ್ರಮುಖ ಲಿಂಕ್ಗಳು ಏನಪ್ಪ ಅಂದರೆ ಎಲ್ಲ ಲಿಂಕ್ಗಳನ್ನ ಏನಪ್ಪ ಅಂದರೆ ಇದು ಏನು ಅಫಿಷಿಯಲ್ ವೆಬ್ಸೈಟ್ ಆಗಿರ್ಬೋದು, ಅರ್ಜಿ ಸಲ್ಲಿಸುವ ಲಿಂಕ್ ಆಗಿರ್ಬೋದು, ಹಾಗೆ ಅಫಿಷಿಯಲ್ ವೆಬ್ಸೈಟ್ ಲಿಂಕ್ ಕೂಡ ಕೊಟ್ಟಿರ್ತೀನಿ. ಆಮೇಲೆ ನಮ್ಮದು ವಾಟ್ಸಪ್ ಚಾನಲ್ ಏನು ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಿಮಗೆ ಯಾವ ಚಾನಲ್ಗೆ ಏನು PDF ಲಿಂಕ್ ನೀವು ಒಂದು ಟೈಮ್ ಓದ್ಕೊಂಡು ಅಪ್ಲಿಕೇಶನ್ ಹಾಕ್ಬೋದು, ಇಲ್ಲ ಡೈರೆಕ್ಟ್ ಹೋಗಿ ನೀವು ಅಪ್ಲೈ ಮಾಡೋದು. ಓಕೆನಾ, ಹಾಗೆ ವಾಟ್ಸಪ್ ಚಾನಲ್ ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿ ಅಲ್ಲಿ ಇದೇ ಥರ ಜಾಬ್ ಅಪ್ಡೇಟ್ಗಳನ್ನ ನಾನು ನೀಡ್ತಾ ಹೋಗ್ತಿರ್ತೀನಿ. ಓಕೆನಾ, ಇದಿಷ್ಟೇನಪ್ಪ ಅಂದರೆ ರಾಮ ಸಂಶೋಧನಾ ಸಂಸ್ಥೆ ಕಡೆಯಿಂದ ಏನಪ್ಪ ಅಂದರೆ ನಿಮಗೆ ಯಾವುದೇ ಥರ ಅರ್ಜಿ ಯಾವುದೇ ಶುಲ್ಕ ಇರೋದಿಲ್ಲ, ಯಾವ ಥರ ಎಕ್ಸಾಮ್ ಇರೋದಿಲ್ಲ. ಫ್ರೀಯಾಗಿ ಇಂಟರ್ವ್ಯೂ ಮೂಲಕ ನಿಮಗೆ ಕಂಡಕ್ಟ್ ಮಾಡ್ತಾರೆ. ಹಾಗಾಗಿ ಬೇಗ ಎಲ್ಲರೂ ಇದನ್ನ ಅಪ್ಲಿಕೇಶನ್ ಆಗಬೇಕು. ಓಕೆನಾ, ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆನಾ, ಇಷ್ಟೊತ್ತಿನ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.